ನನ್ನ ಪ್ರೀತಿಯ ವೀಕ್ಷಕರೇ, ಐ ಸ್ಟೋರಿಗೆ ಸ್ವಾಗತ ಸುಸ್ವಾಗತ. ಮತ್ತೊಂದು ಅಚ್ಚರಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ದೈವಗಳ ಆರಾಧನೆಯಲ್ಲಿ ಹಲವು ಬಗೆಗಳಿವೆ. ಅವುಗಳಲ್ಲಿ ಒಂದು ಕ್ಷುದ್ರ ಆರಾಧನೆ. ಇದು ತಾಂತ್ರಿಕ, ಅಂದರೆ ಯಂತ್ರ ಮಂತ್ರ ತಂತ್ರಗಳ ಆಚರಣೆ. ಇದೂ ಅಷ್ಟೇ, ನಂಬಿಕೆ ಹೊರವರ ಭಾವಕ್ಕೆ ಪೆಟ್ಟ ವಿಚಾರ. ಈ ಆರಾಧನೆಗೆಂದೇ ಕೆಲ ಮೂಲ ಮಂದಿರಗಳೂ ಇವೆ. ಅದರಲ್ಲಿ ಒಂದು ಮಂದಿರದ ಬಗ್ಗೆ ನಾವು ಈಗ ತಿಳಿಯೋಣ. ಇದು ಇರುವುದು ಮಧ್ಯಪ್ರದೇಶದ ಮೊರೆನಾ ಜಿಲ್ಲೆಯ ಮಿತಾವಲಿ ಎಂಬ ಗ್ರಾಮದಲ್ಲಿ. ಇದನ್ನು 64 ಯಕ್ಷಿಣಿಗಳ ಮಂದಿರ ಎನ್ನುತ್ತಾರೆ. ಇಲ್ಲಿನ ಪರಿಸರ ಸುತ್ತಮುತ್ತ ಹಸಿರು ತುಂಬಿದ ಗದ್ದೆ ಹೊಲಗಳಿಂದ ಕಂಗೊಳಿಸುತ್ತಿರುತ್ತದೆ. ಮಧ್ಯದಲ್ಲಿ ಒಂದು ಬೆಟ್ಟದ ಮೇಲೆ ಈ ಆಲಯವಿದೆ. ಸುತ್ತಲಿನ ಹಸಿರು ಕಂಡಾಗ ಹಗಲಿನಲ್ಲಿ ಎಷ್ಟು ಮೋಹಕವೋ ಆಕರ್ಷಕವೋ ಅಷ್ಟೇ ಭೀಕರ, ಬೀಭತ್ಸ, ಅಪಾಯಕಾರಿ ಇದು ರಾತ್ರಿ ವೇಳೆಯಲ್ಲಿ. ಹಾಗಾಗಿ ರಾತ್ರಿಯ ಪ್ರವೇಶ ಜನಸಾಮಾನ್ಯರಿಗೆ ಇಲ್ಲಿ ನಿಷಿದ್ಧ. ಹಾಗೂ ಕಣ್ತಪ್ಪಿಸಿ ಹೋಗುವವರಿಗೆ ಅವರ ಜೀವಕ್ಕೆ ಅವರೇ ಹೊಣೆಯಾಗಿರುತ್ತಾರೆ. ಇತಿಹಾಸದ ಪುಟಗಳಲ್ಲಿ ಇದನ್ನು ತಾಂತ್ರಿಕ ಯೂನಿವರ್ಸಿಟಿ ಎನ್ನುತ್ತಾರೆ. ಪ್ರತಿ ಕ್ಷುದ್ರ ಆರಾಧಕನು ಇಲ್ಲಿಂದ ಕಲಿತು ಬಂದವನಾಗಿರುತ್ತಾನೆ ಎನ್ನುತ್ತಾರೆ. ಇನ್ನೊಂದು ವಿಶೇಷವೆಂದರೆ, ಈ ಮಂದಿರದ ರಚನೆಯ ಸ್ಫೂರ್ತಿಯಿಂದಲೇ ನಮ್ಮ ಹಳೆಯ ಸಂಸತ್ ಭವನವನ್ನು ಬ್ರಿಟಿಷರು ಕಟ್ಟಿಸಿದ್ದರು ಎನ್ನುತ್ತಾರೆ ಸ್ಥಳೀಯರು. ಮಂದಿರಕ್ಕೆ ಹೊರಟರೆ ಮೊದಲು ನಂದಿಯ ದರ್ಶನವಾಗುತ್ತದೆ. ನಂತರ ಸುಮಾರು 100ರಿಂದ 150 ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಆಲಯದ ಮುಖ್ಯ ದ್ವಾರ ಸಿಗುತ್ತದೆ. ಗೋಲಾಕಾರದ ಈ ಮಂದಿರದ ಒಳಗೆ 64 ಕೋಣೆಗಳಿವೆ. ಪ್ರತಿ ಕೋಣೆಯಲ್ಲಿ ಶಿವಲಿಂಗ ಮತ್ತು ಯಕ್ಷಿಣಿ ಮಾತೆಯರ ವಿಗ್ರಹಗಳಿದ್ದವಂತೆ. ಆದರೆ ಈಗ ಕೇವಲ ಶಿವಲಿಂಗ ಮಾತ್ರ ಕಾಣಸಿಗುತ್ತದೆ. ಕೆಲವು ಯಕ್ಷಿಣಿ ವಿಗ್ರಹಗಳು ಕಳ್ಳತನವಾದ ಮೇಲೆ ಸರ್ಕಾರ ಕೆಲವನ್ನು ಸಂರಕ್ಷಿಸಿ ಸಂಗ್ರಹಾಲಯದಲ್ಲಿ ಇಟ್ಟಿದ್ದಾರೆ. ಸ್ಥಳೀಯರು ಹೇಳುವಂತೆ ಸುಮಾರು ಕ್ರಿಸ್ತಶಕ 1323ರಲ್ಲಿ ಕಚಪ್ನ ರಾಜ ದೇವಪಾಲ ಈ ಮಂದಿರವನ್ನು ನಿರ್ಮಿಸಿದನಂತೆ. ತಮ್ಮ ಕುಂಡಲಿನಿ ಶಕ್ತಿಯನ್ನು ಜಾಗೃತಿಗೊಳಿಸಿಕೊಳ್ಳಲು ರಾಜ ಮಹಾರಾಜರು ಈ ಆಲಯದಲ್ಲಿ ಆರಂಭಿಸಿದ ಪೂಜಾ ಕೈಂಕರ್ಯಗಳು ದೇಶ ವಿದೇಶಗಳಿಗೂ ವಿಚಾರ ಹರಡಿ ಅಂದಿನಿಂದ ಇಂದಿನವರೆಗೂ ಪ್ರತಿ ಅಮಾವಾಸ್ಯೆಯ ರಾತ್ರಿ ಇಲ್ಲಿ ದೇಶೀಯರ ಜೊತೆ ವಿದೇಶಿ ತಾಂತ್ರಿಕರು ಮತ್ತು ಅಘೋರಿಗಳು ಪೂಜೆ, ಆರಾಧನೆ, ಸಾಧನೆಯನ್ನು ಮಾಡುತ್ತಾರೆ. ತಾಂತ್ರಿಕರು ಮತ್ತು ಅಘೋರಿಗಳ ಹೊರತು ಬೇರೆಯವರಿಗೆ ಇಲ್ಲಿ ಪ್ರವೇಶ ನಿಷಿದ್ಧ. ಈ ಪ್ರದೇಶಕ್ಕೆ ಪುರಾಣದ, ಅಂದರೆ ರಾಮಾಯಣ ಕಾಲದ ಇತಿಹಾಸವೂ ಇದೆ. ಇತಿಹಾಸದ ಪ್ರಕಾರ ಇದೇ ಮಂದಿರದ ಪಕ್ಕದಲ್ಲಿರುವ ನರೇಶ್ವರ್ ಎಂಬ ಸ್ಥಳದಲ್ಲಿ ರಾವಣನು ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿ ತನ್ನ 10 ಶಿರಗಳನ್ನು ಕಡಿದು ಪರಶಿವನನ್ನು ಮೆಚ್ಚಿಸಿ ವರ ಪಡೆದನು ಎಂದು ಹೇಳುತ್ತಾರೆ. ಈ ಮಂದಿರವನ್ನು ಒಮ್ಮೆ ಸುತ್ತಿ ಬಂದಾಗ ಮನಸ್ಸು ಎಲ್ಲೋ ಒಂದು ಕಡೆ ಸಂಮೋಹಿತ ಭಾವಕ್ಕೆ ಒಳಗಾಗುತ್ತದೆ. ಈ ರೀತಿಯ 64 ಯಕ್ಷಿಣಿ ಮಂದಿರಗಳು ನಮ್ಮಲ್ಲಿ ಒಟ್ಟು 4 ಇವೆ. 2 ಒರಿಸ್ಸಾ ರಾಜ್ಯದಲ್ಲಿ ಇದೆ, ಮತ್ತೊಂದು ಇದೇ ರಾಜ್ಯದ ಬೇರೆ ಜಿಲ್ಲೆಯಲ್ಲಿ ಇದೆ. ಅವುಗಳ ಬಗ್ಗೆ ಮುಂದೆ ತಿಳಿಯೋಣ. ಪ್ರಿಯ ವೀಕ್ಷಕರೇ, ಮನಸಾರೆ ನಮ್ಮನ್ನು ಹರಸಿ ಪ್ರೋತ್ಸಾಹಿಸಿ
ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ತಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ ಮತ್ತು ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯುವುದನ್ನು ಮರೆಯಬೇಡಿ.